ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಸರ್ವ್ ಮಾಡ್ಕೊಂಡಿದ್ದೀವಿ. ನೋಡಿ ಅಣಬೆ, ಹಾಗೆ ಸೌತೆಕಾಯಿ, ರೈಸ್. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಫ್ರೆಶ್ ಅಣಬೆ ಹೊಲದಲ್ಲಿ ಸಿಕ್ತು ವಾಕಿಂಗ್ ಬಂದಾಗ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ, ಮಾರ್ನಿಂಗ್ ವಾಕ್ ಬಂದಾಗ ಅಣಬೆ ಸಿಕ್ಕಿದ್ದಾವೆ. ಇದು ಇವತ್ತು ಅಣಬೆ ಡಿಶ್ನ ಏನಾದರೂ ಮಾಡ್ತೀವಿ, ನ್ಯಾಚುರಲ್ ಅಣಬೆ. ಆದರೆ ಕಡಿಮೆ ಸಿಕ್ಕಿದೆ, ನೋಡೋಣ, ಇನ್ನು ಹುಡುಕ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಸ್ವಲ್ಪ ಸಿಕ್ಕೋದು, ಇದು ಬಾಟಮ್ ಮಶ್ರೂಮ್. ಇಲ್ಲಿ ಹಾಂ ನೋಡಿ, ಇಲ್ಲಿ ಸಿಕ್ಕೋದಲ್ಲ ಹಿಂಗೇನಾ ಬಕ್ಕನ್ ಕಿಡ್ಬೇಕಾ? ಯಾವ ಇವೆಲ್ಲ ಕೇಳೋಣ, ಅವಕ್ಕೇನಾಗುತ್ತೆ? ನೀನು ಒಳ್ಳೆ ಬಕ್ಕನ್ ಕೇಳಬೇಕು, ಕೇಳೋದು ತೂ ನಗಿಸ್ಬೇಡ ನಾವು. ವೈ ಅಲ್ಲ, ಅರ್ಧ ಹೋಯ್ತದೆ. ನೋಡಿ ಫ್ರೆಂಡ್ಸ್, ಒಂದು 3 ಸಲ ತೊಳೆದ್ವಿ, ಆಮೇಲಿಂದ ಈ ಥರ ಫ್ರೆಶ್ ಆಗಿದೆ ನೋಡಿ. ಇವಾಗ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ಹೇಳ್ತೀನಿ. ಅಂದರೆ ಸಿಂಪಲ್ ರೆಸಿಪಿ, ಅಂದರೆ ಹಳ್ಳಿ ಸೈಡ್ ಮಾಡ್ತಾರಲ್ಲ ಆ ಥರ ನಾಟಿ ಸ್ಟೈಲ್, ನಾಟಿ ಅಣಬೆಗೆ ನಾಟಿ ಸ್ಟೈಲ್. ನಮ್ಮ ಮಾವ ಬಂದೈತೆ, ನಮ್ಮ ಮಾವ, ನಾನು ಮತ್ತು ಸಣ್ಣಿ ಹೋಗ್ಬಿಟ್ಟು ಅಣಬೆ ಹಿಡ್ಕೊಂಬಂದಿದ್ದೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ, ಕಿತ್ಕೊಂಬಂದಿದ್ದೀವಿ ನೋಡು. ಮಾವ ಅವನ ಜೊತೆ ಕುತ್ಕೊಂಡು ಒಂದು ವಿಡಿಯೋ ಮಾಡೋಣ. ಹ್ಞೂ, ನಾವು ವಾಕಿಂಗ್ ಹೋಗಿದ್ವಿ ಸುಮ್ಮನೆ, ಅಲ್ಲಿ ನೋಡಿದ್ರೆ ಹೊಲ್ದಾಗ ಎದ್ದಿದ್ವು ಅಲ್ಲ ಮಾವ? ಹಾಂ, ಅಣಬೆ ಕೈ ಅಣಬೆ ಕೈಯಾಗಿ ತೋರಿಸ್ಬೇಕಾ? ಇವಾಗ ಅಣಬೆಯಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ. ಪ್ರೋಟೀನ್ ಜಾಸ್ತಿ ಇರುತ್ತೆ, ಹಾಗೆ ಫೈಬರ್ ಜಾಸ್ತಿ ಇರುತ್ತೆ. ಇಮ್ಯುನಿಟಿ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಲೋ ಕ್ಯಾಲರೀಸ್, ಅಂದರೆ ಅದರಲ್ಲಿ ಕ್ಯಾಲರೀಸ್ ಕಡಿಮೆ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್, ಅಂದರೆ ವೆಯ್ಟ್ ಲಾಸ್ ಆಗೋರಿಗೆ ಯೂಸ್ ಆಗುತ್ತೆ. ಅದು ಜಾಸ್ತಿ ಕ್ವಾಂಟಿಟಿ ತಿಂದ್ರೂ ವೆಯ್ಟ್ ಗೇನ್ ಆಗೋಲ್ಲ, ಕ್ಯಾಲರೀಸ್ ಕಮ್ಮಿ ಇರೋದ್ರಿಂದ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಅದು ನಾಟಿ ಅಣಬೆ ಸಿಕ್ಕಿದೆ, ಅದರಲ್ಲಿ ಇನ್ನೂ ತುಂಬ ಬೆನಿಫಿಟ್ಸ್ ಇರುತ್ತೆ. ಬನ್ನಿ ಅಡುಗೆ ಮಾಡೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು? ನೀವೆಲ್ಲೆಲ್ಲಿ ಇದು ಮಾಡ್ತೀರ? ಹಾಂ, ಅಣಬೆ ಎಲ್ಲೆಲ್ಲಿ ತಿಂತೀರಾ? ಯಾವ ಇನ್ನೂ ಜಾಸ್ತಿ ಹೆಂಗೆ ತಿಂತೀರಾ ಹೇಳ್ಬೇಕು? ಸಾಂಬಾರು ಮಾಡ್ತೀರಾ? ಸಾಂಬಾರು ಮಾಡಿ ತಿನ್ಬೋದು. ಹೌದೇನಾ? ನೋಡಿ ಫ್ರೆಂಡ್ಸ್, ನಾಟಿ ಸ್ಟೈಲ್ ಮಾಡ್ತಿರೋದ್ರಿಂದ ಜಾಸ್ತಿ ಏನು ಹೆವಿ ಮಸಾಲೆ ಇಲ್ಲ. ಮನೇಲಿ ಸಾಂಬಾರಿಗೆ ಅಂತ ಮಾಡ್ಕೊಂಡಿರ್ತಾರಲ್ಲ ಆ ಮಸಾಲೆ ಇದು. ಹಾಗೆ ಖಾರದ ಪುಡಿ, ಈರುಳ್ಳಿ ಒಂದು 2 ಈರುಳ್ಳಿ, ಸ್ವಲ್ಪ ಕಾಯಿ, ಇಷ್ಟೇ. ಇಷ್ಟು ಬಿಟ್ಟು ಬೇರೆ ಏನು ಹಾಕಲ್ಲ. ಉಪ್ಪು ಹಾಕ್ತೀವಿ ಅಷ್ಟೇ. ನೋಡಿ ಯಾವ ಥರ ಮಾಡ್ತೀವಿ ಅಂತ. ಎಣ್ಣೆ ಅದು ಒಗ್ಗರಣೆಗೆ ಹಾಕ್ತೀವಿ ಅಷ್ಟೇ. ತುರಿದಿರೋದು ತೆಂಗಿನಕಾಯಿ, ಮಸಾಲೆ, ಖಾರದ ಪುಡಿ, ಸ್ವಲ್ಪ ಈರುಳ್ಳಿ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊತೀವಿ. ಈರುಳ್ಳಿ ಎಲ್ಲ ಹಾಕಲ್ಲ, ಒಂದು ಸ್ವಲ್ಪ ಒಗ್ಗರಣೆಗೆ ಬೇಕು. ಸ್ವಲ್ಪ ಎಷ್ಟು ಮಸಾಲೆ ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಬೇಕು, ಅದೆಲ್ಲ ಸ್ವಲ್ಪ ಗ್ರೈಂಡ್ ಆಗೋಕ್ಕೆ. ನೋಡಿ, ರುಬ್ಬಿದ್ದಾಯಿತು. ಈ ಥರ ರುಬ್ಕೋಬೇಕು. ಸ್ವಲ್ಪ ತರಿಗೆ ಐತಿ. ಓಕೆ, ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಒಂದು ಬಾಣಲಿನ ತಗೊಂಡಿದ್ದೀವಿ. ಬಾಣಲಿಗೆ ಇವಾಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಬೇಕು ಅಂದರೆ ಏನು ಹಾಕ್ಬೇಕು ಹೇಳಿ? ಎಣ್ಣೆ ಹಾಕಬೇಕು. ಎಲ್ಲ ಕಾಯ್ತಾ ಇದೆ. ನೀರೆಲ್ಲ ಆವಿ ಆದಮೇಲೆ ಹಾಕ್ಬೇಕು, ಇಲ್ಲಾಂದರೆ ಚಟ ಚಟ ಅಂದ್ಬಿಡ್ತೀವಿ. ಹಾಕ್ಕೊಂಡಿದ್ದೆ, ಈಗ ಎಣ್ಣೆ ಹಾಕ್ಬೇಕು. ಸ್ವಲ್ಪನೇ ಇದೆ, ಸಾಕು. ಅಷ್ಟು ಹಾಕಿದ್ರೆ ಬೇಜಾನಾಯ್ತು.
ಎಣ್ಣೆ ಹಾಕ್ಕೊಳ್ಬೇಕು, ಯಾಕಂದ್ರೆ ಯಾಕಂದರೆ ಎಣ್ಣೆನೇ ತುಂಬ ಕ್ಯಾಲರೀಸ್ ಆಗುತ್ತೆ. ಅದ್ರ ನಾವು ಜೊತೆ ಹೆಲ್ತ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರೋದು. ಈಗ ಹಾಕೋದಲ್ಲ ಅದು ಚಿಟ ಚಿಟ ಅಂತಿದೆಯಲ್ಲ ಅದು ಜೀರಿಗೆ. ಇಲ್ಲಪ್ಪ ರಜ್ಜು. ಈರುಳ್ಳಿ, ಎಣ್ಣೆ ಕಡಿಮೆ ಇರೋದ್ರಿಂದ ಬೇಗ ಅಂದರೆ ಒಂಥರ ಬೇಗ ಕಲರ್ ಬರ್ತದೆ, ರೋಸ್ಟ್ ಆಗುತ್ತೆ. ಸಾಳ ಹತ್ತದಂಗೆ ಆಗ್ಬಿಡ್ತೈತೆ ಅಲ್ಲ. ಆದರೂ ಎಣ್ಣೆ ಕಮ್ಮಿನೇ ಹಾಕಿ. ಈಗ ಆ ಕಡೆ ಇದೇನು ಉಳ್ಕೊಂತೈತಿ ಫುಲ್ ಎಲ್ಲ 4 ಸರಿ ತೊಳೆದಿದ್ದೀನಿ. ಹಾಂ, ಒಂಥರ ಗೊಜ್ಜೋ ಇಲ್ಲ ಸಾರಲ್ವ, ಗ್ರೇವಿ ಥರನೇ ಆಗೋದು. ಅಂದರೆ ಕಡಿಮೆ ಅವಲ್ಲ, ಅದಕ್ಕೆ ಒಂದೇ ಹೊತ್ತಿಗೆ ಏನು ನೋಡಿ. ಇವಾಗ ಪೆಪ್ಪರ್ಗೆ ಹಾಕಿ ಅರ್ಶಿನ ಹಾಕ್ತಾ ಇದ್ದೀವಿ, ಏನಕ್ಕಂದ್ರೆ ಏನಾದರೂ ಜಮ್ಸ್ ಏನಾದರೂ ಇದ್ದರೆ ಸಾಯುತ್ತೆ ಅಂತ. ಇಲ್ಲ ಏನು ಹಾಕೋದು. ಏನೂ ಇಲ್ಲ. ನಾವು ಒಂದು ಸ್ವಲ್ಪನೂ ನೀರು ಆಡ್ ಮಾಡಿರ್ಲಿಲ್ವಲ್ಲ, ಅದೇ ಮಶ್ರೂಮೇ ನೀರನ್ನ ಬಿಟ್ಕೊಂಡಿದ್ದೆ, ಅಣಬೆನೆ. ಅಣಬೆನೆ ಹಾಕೋತ ನೀರಾಗ ನೆನಕಳ ಜಾಸ್ತಿ ಹೊತ್ತು ಅದು ನೀರು ಹೀರ್ಕಂತೈತೆ, ಇಲ್ಲಿ ಜಾಸ್ತಿ ಬಿಡ್ಕಂತೈತೆ. ಅದಕ್ಕೆ ಓ ಹಂಗೆ. ಅದಕ್ಕೆ ಒಳ್ಳೆ ನೀರಾಗ ತೊಳಿಬೇಕು ಅಣಬೆನ. ಹಾಂ. ನೀರೆಲ್ಲ ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ತೈತಾ? ಇಷ್ಟು ಬೆಂದಾಯ್ತಲ್ಲ, ಇವಾಗ ರುಬ್ಕೊಂಡಿದ್ದೀವಲ್ಲ ಅದು ಮಸಾಲೆ ಹಾಕಬೇಕು. ನೀರು ಬಿಟ್ಟೈತಲ್ಲ ಹಂಗಾಗಿ ಹಾಕೋದು. ಹ್ಞೂ ಎಲ್ಲ ಫುಲ್ ನೀರು ಬಿಡ್ಕೊಂಡೈತೆ. ಹಸಿ ವಾಸನೆ ಹೋಗ್ಯದಲ್ವಾ? ಹೋಗುತ್ತೆ. ಅರ್ಶಿನ ಹಾಕೋದ್ವಲ್ಲ, ಹಸಿ ವಾಸನೆ ಹೋಗಿರಿ, ಹಸಿ ವಾಸನೆ ಹೋಗುತ್ತೆ, ಹೊಲ್ಸು ವಾಸನೆ. ಏನಿಲ್ಲಪ್ಪ, ಚೆನ್ನಾಗೈತೆ. ಈಗ ಈ ಮಸಾಲೆ ಹಾಕ್ತೀನಿ. ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಹಾಕ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿ ಸಾಂಬಾರು ಅಂತದ್ದು ಬೇಕು ಅಂತ ಮಸಾಲೆ ಜಾಸ್ತಿ ಹಾಕಿದ್ದೀವಿ. ನೀರು ಹಾಕಂತೀವಿ ನಾವು. ಸ್ವಲ್ಪ ನೀರು ಹಾಕಿದ್ವಿ ಇವಾಗ, ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು. ನೀರು ಹಾಕ್ತೀವಿ, ಸ್ವಲ್ಪ ನೀರು ಹಾಕಂತೀವಿ. ಜನ ಹುಡುಗರು ಜಾಸ್ತಿ, ಅಣಬೆ ಕಡಿಮೆ ಸಿಕ್ಕಿವಿ. ನಮ್ಮ ಮನೇಲಿ ಹುಡುಗರು ಜಾಸ್ತಿ. ಹುಡುಗರು ಅಳ್ತು ಬಂದು ಸ್ಕೂಲಿಂದ. ಇನ್ನು ಸ್ಕೂಲ್ಗೆ ಹೋಗೋರೆಲ್ಲ ಒಂದಿಲ್ಲ. ಸರ್ಪ್ರೈಸ್ ಇವತ್ತು ಅಣಬೆದು. ಮಿಕ್ಕಿರಷ್ಟೇ ಸರ್ಪ್ರೈಸು, ಮಿಕ್ಲಿಲ್ಲ ಅಂದರೆ ನೋ ಸರ್ಪ್ರೈಸ್. ಬಿಂದೂರ ಇಲ್ಲ, ಅವ್ರ ಅಜ್ಜಿ ಮಾಡ್ದ, ಅವ್ರ ಅಜ್ಜಿ ಏನೋ ಅಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ಇಷ್ಟೆಲ್ಲ ಹಾಕಿದ್ದೀವಿ. ಇವಾಗ ಎಷ್ಟು ಬೇಕೋ ಅಷ್ಟು, ಗಟ್ಟಿಗೆ ಅಂದರೆ ಗಟ್ಟಿಗೆ, ಇನ್ನೂ ತೆಳ್ಳಗೆ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಹಾಕೊಂಬಿಟ್ಟು ಚೆನ್ನಾಗಿ ಕುದಿಯೋವರೆಗೂ ಇದು ಮಾಡಬೇಕು. ಮೇಯ್ನ್ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜಾಸ್ತಿ ಹಾಕ್ಬೇಡಿ, ಸ್ವಲ್ಪನೇ ಹಾಕಬೇಕು. ಬೇಕಾದರೆ ಹಾಕೋಬೋದು ಬೇಕಾದರೆ, ಅದಕ್ಕೆ ಜಾಸ್ತಿ ಉಪ್ಪು ಮಾತ್ರ ಹಾಕ್ಬಿಡಿ. ಇಷ್ಟೇ ನೋಡಿ, ಸಿಂಪಲ್ ರೆಸಿಪಿ. ಎಲ್ಲರೂ ಟ್ರೈ ಮಾಡ್ಕೊಳ್ಳಿ. ಎಲ್ಲರೂ ಟ್ರೈ ಮಾಡಿ ಒಂದ್ಸಲ, ನಾಟಿ ಅಣಬೆ ಸಿಕ್ಕಿದ್ರೆ. ಚೆನ್ನಾಗಿ ಕುದಿಬೇಕಷ್ಟೇ, 1-2 ಸಲ ಕುದ್ರೆ ಮುಗೀತು. ನಾಳೆಗೂ ಒಂದು ಸ್ವಲ್ಪ ಬೇಟೆಗೆ ಹೋಗ್ತೀವಿ, ಅಣಬೆ ಬೇಟೆಗೆ. ಸಿಕ್ಕಿದ್ರೆ ನಾಳೆ ಬಿರಿಯಾನಿ ಮಾಡ್ತೀವಿ ನೋಡಿ. ಈ ಥರ ಚೆನ್ನಾಗಿ ಕುದಿಯೋಕ್ಕಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲಿಂದ ರುಚಿಯಾಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ, ಇನ್ನು ಸ್ವಲ್ಪ ಚೆನ್ನಾಗಿ ಕುದಿದ ಮೇಲೆ. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಈ ಥರ ಸರ್ವ್ ಮಾಡ್ಕೊಂಡಿದ್ದೀವಿ ನೋಡಿ ಅಣಬೆ. ಹಾಗೆ ಸೌತೆಕಾಯಿ ರೈಸ್. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಅಣಬೆ ತೊಗೊಳೋಣ, ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ನೋಡಿ. ಸಖತ್ತಾಗಿದೆ. ಕರುಮ್ ಅಂತೈತೆ ಅಣಬೆ ತಿಂತಾಯಿದ್ರೆ. ಏನು ಮಸಾಲೆನೇ ಹಾಕಿರಲಿಲ್ಲ ನೋಡಿ, ಅದಕ್ಕೆ ಒಂಥರ ಕಡಿಮೆ ಮಸಾಲೆ ಇದ್ದರೂ ಸೂಪರಾಗಿ ಟೇಸ್ಟ್ ಐತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.